ಕುಡ್ಲುತೀರ್ಥ ಜಲಪಾತ ಒಂದು ಸುಂದರ ಯಾನ. ನಮಸ್ಕಾರ ಸ್ನೇಹಿತರೆ, ನಮ್ಮ ಬೇಸಿಕ್ ಸೈನ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮೊಂದಿಗೆ ಇಂದು ಶ್ರೀ ಅಜಿತ್ ಅವರು ಕ್ಯಾಮೆರಾಮೆನ್ ಹಾಗೂ ನಮ್ಮನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಲು ನಮ್ಮೊಂದಿಗೆ ಇದ್ದಾರೆ. ಇಂದು ನಾವು ಕರ್ನಾಟಕದ ಅತ್ಯಂತ ಸುಂದರ ಮತ್ತು ಮನಮೋಹಕ ಜಲಪಾತಗಳಲ್ಲಿ ಒಂದಾದ ಉಡುಪಿ ಜಿಲ್ಲೆಯ ಕುಡ್ಲುತೀರ್ಥ ಜಲಪಾತಕ್ಕೆ ಭೇಟಿ ನೀಡುತ್ತಿದ್ದೇವೆ. ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ಮಧ್ಯೆ ಅಡಗಿರುವ ಈ ಜಲಪಾತವು ಪ್ರಕೃತಿ ಪ್ರೇಮಿಗಳು ಮತ್ತು ಟ್ರೆಕ್ಕಿಂಗ್ ಅಭಿಮಾನಿಗಳಿಗೆ ಒಂದು ಸ್ವರ್ಗವೇ ಸರಿ. ಸುಮಾರು 300 ಅಡಿ ಎತ್ತರದಿಂದ ಹರಿದುಬರುವ ಈ ನೀರಿನ ಧಾರೆ ಪ್ರತಿ ಪ್ರವಾಸಿಗನ ಮನಸ್ಸನ್ನು ಸೆಳೆಯುತ್ತದೆ. ಈ ಜಲಪಾತಕ್ಕೆ ತಲುಪಲು ಸ್ವಲ್ಪ ದೂರ ಕಾಲ್ನಡಿಗೆಯ ಮೂಲಕ ಸಾಗಬೇಕು. ಮಾರ್ಗದ ಮಧ್ಯೆ ಕಾಣಿಸುವ ಹಸಿರು ಕಾಡು, ಪಕ್ಷಿಗಳ ಕಲರವ ಮತ್ತು ತಂಪಾದ ಗಾಳಿ ಮನಸ್ಸಿಗೆ ವಿಶೇಷವಾದ ಶಾಂತಿಯನ್ನು ನೀಡುತ್ತದೆ. ಇತಿಹಾಸ ಮತ್ತು ವಿಶೇಷತೆ. ಕುಡ್ಲುತೀರ್ಥ ಎಂಬ ಹೆಸರಿನ ಹಿಂದೆ ಒಂದು ಆಸಕ್ತಿದಾಯಕ ಅರ್ಥವಿದೆ. ಕುಡ್ಲು ಎಂದರೆ ಸೇರುವ ಸ್ಥಳ, ತೀರ್ಥ ಎಂದರೆ ಪವಿತ್ರ ಜಲ. ಪ್ರಕೃತಿಯ ಮಡಿಲಿನಲ್ಲಿ ರೂಪುಗೊಂಡಿರುವ ಈ ಸ್ಥಳ ಸ್ಥಳೀಯ ಜನರಿಗಾಗಿ ಒಂದು ಪವಿತ್ರ ತಾಣವಾಗಿಯೂ ಪರಿಗಣಿಸಲಾಗಿದೆ. ಮಳೆಗಾಲದಲ್ಲಿ ಈ ಜಲಪಾತದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಆದರೆ ಸುರಕ್ಷತೆ ಬಹಳ ಮುಖ್ಯ. ಕಲ್ಲುಗಳು ಜಾರುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಇರಬೇಕು. ಸಂಪೂರ್ಣ ಜಲಪಾತದ ದೃಶ್ಯ, ಕಾಡಿನ ದಾರಿ ಮತ್ತು ಟ್ರೆಕ್ಕಿಂಗ್ ದೃಶ್ಯಗಳು, ನೀರಿನ ಧಾರೆಯ ಸ್ಲೋ ಮೋಷನ್ ದೃಶ್ಯ. ಸ್ನೇಹಿತರೆ, ಇಂತಹ ಅದ್ಭುತ ಸ್ಥಳಗಳು ನಮ್ಮ ಕರ್ನಾಟಕದ ಹೆಮ್ಮೆ. ಪ್ರಕೃತಿಯನ್ನು ಪ್ರೀತಿಸೋಣ, ಪ್ರಕೃತಿಯನ್ನು ಸಂರಕ್ಷಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ನಾನು ನಿಮ್ಮ ಪ್ರಭು ಮಠ. ಕ್ಯಾಮೆರಾ ಹಿಂದೆ ನಮ್ಮ ಸ್ನೇಹಿತ ಅಜಿತ್. ಮತ್ತೊಂದು ಅದ್ಭುತ ಪ್ರವಾಸದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ದಾಖಲಿಸಿ.